ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೊ ಇದು ನಿಮ್ಮ ಫಸ್ಟ್ ಮೂವಿ ಬಗ್ಗೆ ಹೇಳೋದಾದ್ರೆ ಆ ಜರ್ನಿ ಹೇಗಿತ್ತು, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ. ಫಸ್ಟ್ ಮೂವಿ ಆಕ್ಚುಲಿ ಅದಿನ್ನೂ ರಿಲೀಸ್ ಆಗಿಲ್ಲ, ಅಂದ್ರೆ ಶೂಟ್ ಆಗಿರೋ ಲೆಕ್ಕದಲ್ಲಿ ಹೇಳ್ಬೇಕಂತ ಹೇಳಿದ್ರೆ. ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಅದನ್ನು ಕೂಡ ಆಡಿಷನ್ಸ್ ಅಲ್ಲೇ ನಾನು ಸೆಲೆಕ್ಟ್ ಆಗಿದ್ದು. ಪ್ರೊಸೆಸ್ ಹೆಂಗಿತ್ತು ಅಂತ ಹೇಳಿದ್ರೆ, ಈಗ ನಾನು ಯಾರು ವರ್ಕ್ ಮಾಡಿರ್ತೀನಿ ಗೊತ್ತಾ, ಅದೇ ಟೀಮಲ್ಲಿ ಯಾರಾದ್ರೂ ನನ್ನ ರೆಫರ್ ಮಾಡೋರು. ಅಂದ್ರೆ ಈ ಹುಡುಗಿ ಚೆನ್ನಾಗಿ ಮಾಡ್ತಿದ್ದಾಳೆ ನೋಡಿ, ಇವ್ರ ಹತ್ರ ಮಾಡಿಸ್ಕೋಬೇಡಿ ಅಂತ ಹೇಳ್ಬಿಟ್ಟು. ಸೊ ಅದು ನನಗೆ ಆಕ್ಚುಲಿ ರಿಲೀಸ್ ಆಗೋಕ್ಕಿಂತ ಮುಂಚೆ ತುಂಬಾ ಪ್ರಾಜೆಕ್ಟ್ಸ್ ಗಳು ಮಾಡಿರೋ ರೀಸನ್ ತುಂಬಾ ಆಫರ್ ಸಿಕ್ತು. ಅದೇನಂದ್ರೆ ಇಂಡಸ್ಟ್ರಿ ಇಸ್ ಅ ವೆರಿ ಸ್ಮಾಲ್, ಆಯ್ತಾ. ನೀವು ಇಲ್ಲಿ ಒಂಚೂರು ತಕರಾರು ಮಾಡಿದ್ರೆ ಅಲ್ಲಿಗೆ ಹೋಗ್ಬಿಡುತ್ತೆ ನ್ಯೂಸ್ಗಳು, ಹುಡುಗಿ ತುಂಬಾ ಪ್ರಾಬ್ಲಮ್ ಕೊಡ್ತಾಳೆ, ಹೀರೋಯಿನ್ ಸಖತ್ ಪ್ರಾಬ್ಲಮ್ ಅಂತ. ಹೌದು. ಸೊ ಆ ತರ ಹೇಳ್ಬೇಕಂತ ಹೇಳಿದ್ರೆ, ನನಗೆ ಬಂದಿರೋ ಟೀಮ್ಸ್ ಗಳೆಲ್ಲ ಓಕೆ ಮೇಡಮ್ ನೋಡಿ ಇಲ್ಲೊಂದು ಈ ಪ್ರಾಜೆಕ್ಟ್ಸ್ ಇದೆ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ, ಆ ತರ ಇರೋದು. ಮತ್ತೆ ಆಲ್ಮೋಸ್ಟ್ ಎಲ್ಲ ಕೂಡ ಆಡಿಷನ್ ಬೇಸ್ಡ್ ನಾನು ಸೆಲೆಕ್ಟ್ ಆಗಿರೋದು. ನನ್ನ ಫಸ್ಟ್ ಪ್ರಾಜೆಕ್ಟ್ ಇಂದ ಟಿಲ್ ಒಂದು 4 ಪ್ರಾಜೆಕ್ಟ್ಸ್ ತನಕ ನಾನು ಆಡಿಷನ್ ಅದು ಹೆಂಗೆ ಗೊತ್ತಾ, 3 ಪೇಜ್ ಆಡಿಷನ್ಸ್ ಕೊಡೋರು ನನಗಂತೂ. ಬಟ್ ಚೆನ್ನಾಗಿರೋದು ಅದು ಪ್ರೊಸೆಸಸ್ ಎಲ್ಲ. ಅಂದ್ರೆ ಹೇಳ್ಕೊಳ್ಳೋದಕ್ಕೂ ಖುಷಿಯಾಗಿರುತ್ತೆ. ಯು ನಾಟ್ ಕಮ್ ಲೈಕ್ ಯಾರೋ ಪುಷ್ ಮಾಡಿ, ಯಾರೋ ನಿಮ್ಮನ್ನ ರೆಫರ್ ಮಾಡಿ ಬಂದಿರೋದೆಲ್ಲ. ಯು ಆರ್ನ್ ದಟ್ ಪ್ಲೇಸ್ ಬಿಕಾಸ್ ಯು ಪುಟ್ ಅ ಹಾರ್ಡ್ ವರ್ಕ್. ನೀವೊಂದು ಹಾರ್ಡ್ ವರ್ಕ್ ಹಾಕಿದ್ದೀರಾ, ನೀವೊಂದು ಎಫರ್ಟ್ ಹಾಕಿದ್ದೀರಾ, ಆ ಜಾಗಕ್ಕೆ ನೀವು ಹೋಗ್ಬೇಕು ಅಂತ ಹೇಳಿ ಕಷ್ಟಪಟ್ಟಿದ್ದೀರಾ ಅಂತ. ಸೊ ಆ ಜರ್ನಿನ ನೆನೆಸ್ಕೊಂಡ್ರೆ ಸಖತ್ ಖುಷಿ ಆಗುತ್ತೆ. ಓಕೆ, ನನ್ನ ಫಸ್ಟ್ ಪ್ರಾಜೆಕ್ಟ್ಸ್ ಇಂದ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಓಕೆ, ಇನ್ನು ಧರ್ಮ ಮೂವಿ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ, ಆಕ್ಚುಲಿ ಧರ್ಮ ಮೂವಿ ನಿಮಗೆ ಒಂದೊಳ್ಳೆ ಹೆಸರು ತಂದ್ಕೊಟ್ಟಂತಹ ಸಿನಿಮಾ ಅದು. ಸೊ ಹೇಗಿತ್ತು, ಜೊತೆ ಕ್ಲೈಮ್ಯಾಕ್ಸ್ ಸೀನ್ ಅಂತ ಬಂದಾಗ ಒಂದು ರೀತಿ ತುಂಬಾ ಎಮೋಷನ್ನ ನೀವು ಕ್ಯಾರಿ ಮಾಡಬೇಕಿತ್ತು. ಯಾವುದೇ ಒಂದು ಆಕ್ಟಿಂಗ್ ಆದ್ರೂ ಕೂಡ ನೀವು ನ್ಯಾಚುರಲ್ ಆಕ್ಟಿಂಗ್, ಎಷ್ಟು ಸಹಜವಾಗಿ ನಟನೆ ಮಾಡ್ತಾರೆ ಅನ್ನುವಂಥ ಒಂದು ಹೆಸರನ್ನ ಈಗಾಗಲೇ ಗಳಿಸ್ಬಿಟ್ಟಿದ್ದೀರಾ ನೀವು. ಸೊ ಹೇಗೆ ಅಷ್ಟು ಎಮೋಷನ್ನ ಕ್ಯಾರಿ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ, ಅಂದ್ರೆ ಒಂದು ಕ್ಯಾರೆಕ್ಟರ್ ಪಾತ್ರ ಅಂತ ಬಂದಾಗ ಅದನ್ನು ಜೀವಿಸೋದು ಹೇಗೆ ಅಂದ್ರೆ ಇಟ್ ವಾಸ್ ವೆರಿ ಟಫೆಸ್ಟ್ ಆಕ್ಚುಲಿ ಹೇಳ್ಬೇಕಂದ್ರೆ. ಧರ್ಮಂ ಸಬ್ಜೆಕ್ಟ್ ನಾನು ಇಲ್ಲಿ ತನಕ ಮಾಡಿರೋದಲ್ಲಿ ವೆರಿ ಟಫೆಸ್ಟ್ ಸಬ್ಜೆಕ್ಟ್ ಅಂಡ್ ಟಫೆಸ್ಟ್ ಟೀಮ್ ಅದು ಆಕ್ಚುಲಿ ಹೇಳ್ಬೇಕಂದ್ರೆ. ಅಂದ್ರೆ ಶೆಡ್ಯೂಲ್ಸ್ಗಳು ಹೆಂಗಿತ್ತು ಅಂತ ಹೇಳಿದ್ರೆ, ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಟಿಲ್ 2 o'clock ತನಕ ಹೋಗ್ತಾಯಿತ್ತು. ಈವನ್ ಇಫ್ ಇಟ್ ಇಸ್ ಅ ವೆರಿ ಸ್ಮಾಲ್ ಬಜೆಟ್ ಇದ್ರಲ್ಲಿ ಮಾಡುವಾಗ. ಅಂಡ್ ಇಡೀ ಸೆಟಲ್ ನಾನು ಒಬ್ಳೆ ಹುಡುಗಿ ಆಯ್ತಾ, ಒಬ್ಳೆ ಹುಡುಗಿ ಒಂದು 25-28 ಡೇಸ್ ನಾನು ಒಬ್ಳೆ. ನನಗಾಗೋ ಪ್ರಾಬ್ಲಮ್ಸ್ಗಳು ಏನು ಯಾರ ಹತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ, ಆ ಥರ ಎಲ್ಲ ಸಿಚುವೇಶನ್ ಅಲ್ಲಿ ನಾನು ಮಾಡಿರೋದು. ಬಟ್ ಇದೇ ಸಬ್ಜೆಕ್ಟಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ 3 ಪೇಜ್ ಡೈಲಾಗ್ ಕೊಟ್ಟಿರೋದು ಡೈರೆಕ್ಟರ್. ಆಮೇಲೆ ಪೂರ್ತಿ ಬಾಡಿಯಿಂದ ಇದ್ದು ಮೇಕಪ್ ಎಲ್ಲ ಕೂಡ ಡಾರ್ಕ್ ಮಾಡಬೇಕು, ಆ ಹುಡುಗಿ ಇರೋದೇ ಅದೇ ಥರ ಅಂತ. ನಾನು ಆಡಿಷನ್ ಅಲ್ಲಿ ಚೆನ್ನಾಗಿ ಮಾಡಿರೋದಕ್ಕೆ ಆ ಸಬ್ಜೆಕ್ಟ್ ಸಿಕ್ಕಿರೋದು, ಇದ್ರೆ ನನಗೆ ಆಕ್ಚುಲಿ ಸಿಗ್ತಾನೆ ಇರಲಿಲ್ಲ ಅದು. ಅಂದ್ರೆ ಅವರು ಬಿಗಿನಿಂಗ್ಗೆ ತುಂಬಾ ಏನಂತ ಹೇಳಿದ್ರೆ ಸ್ವಲ್ಪ ಕಪ್ಪಗಿರೋ ಹುಡುಗಿ. ಆ ಕ್ಲೈಮ್ಯಾಕ್ಸ್ ಒಂದು ಸೀನ್ ಇದೆ ಅಲ್ವಾ, ಅದು ಸೀನ್ ಅಂತ ಹೇಳಿದ್ರೆ ಅದನ್ನ ಮಾಡಿದಕ್ಕಿಂತ ಜಾಸ್ತಿಯಾಗಿ ಡಬ್ಬಿಂಗ್ ಟೈಮಲ್ಲಿ ತುಂಬಾ ಕಷ್ಟ ಆಗ್ಬಿಡ್ತು ನನಗೆ. ಅಂದ್ರೆ ಆ ಪ್ರೊಸೆಸ್ ಅಲ್ಲಿ ನಾನು ಚೆನ್ನಾಗಿ ಮಾಡ್ಬಿಟ್ಟಿದೀನಿ, ಆ ಡಬ್ಬಿಂಗ್ ಆಗಿದೆ. ಡಬ್ಬಿಂಗ್ ಅಲ್ಲಿ ಓ ಮೈ ಗಾಡ್ ತುಂಬಾ ಕಷ್ಟ ಅತ್ತೆ ಬಿಟ್ಟಿದ್ದೀನಿ ನಾನು ಡಬ್ಬಿಂಗ್ ಟೈಮಲ್ಲಿ. ನನಗೆ ಅಂದ್ರೆ ಅಲ್ಲಿ ಒಂಚೂರು ನಾನೇನಾದ್ರು ಹೆಚ್ಚು ಕಮ್ಮಿ ಆದ್ರೂ ಅದು ಇದೇ ಕೊಡಲ್ಲ, ಅಂದ್ರೆ ಫೀಲೇ ಕೊಡಲ್ಲ. ಅಂದ್ರೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್. ಸರ್ ಹೇಳಿದ್ರು, ಅಮ್ಮ, ಅವ್ರು ನನ್ನ ಅಮ್ಮ ಅಂತ ಕರೆಯೋದು, ಅಮ್ಮ ತುಂಬಾ ಚೆನ್ನಾಗಿ ಮಾಡಿದ್ಯಾ, ಇದೊಂದು ಚೆನ್ನಾಗಿ ಮಾಡ್ಕೊಟ್ಬಿಡು ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ಇಲ್ಲ, ಏನಾದ್ರೂ ಆಗ್ಲಿ, ಓಕೆ ಇಷ್ಟೊಂದು ಕಷ್ಟಪಟ್ಟಿದ್ದೀನಿ ಈ ಸಬ್ಜೆಕ್ಟಿಗೋಸ್ಕರ, ಏನಾದ್ರೂ ಆಗ್ಲಿ ನನ್ನ ಒಂದು ಏನಂತಾರೆ ಚೌಕಟ್ಟು ಬಿಟ್ಬಿಟ್ಟು ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಐ ಟುಕ್ ಅ ಟೈಮ್ ಅಂಡ್ ಐ ಡಿಡ್ ಇಟ್. ಬಟ್ ಅದು ಆಕ್ಚುಲಿ ನೀಲಾ ಅಂತ ಕರಿತಾ ಇದ್ರು ಗೊತ್ತಾ ಫಸ್ಟ್. ಸಖತ್ ಖುಷಿ ಆಯ್ತು ನಂಗೆ. ಓ ಮೈ ಗಾಡ್, ಎಷ್ಟೊಂದು ಎಫರ್ಟ್ ಹಾಕಿದ್ದಕ್ಕೆ ಸಖತ್ ಖುಷಿ ಆಯ್ತು ನನಗೆ, ಚೆನ್ನಾಗಿದೆ ಅಂತ.